ನಮಸ್ಕಾರ. ಮುಖ್ಯಾಂಶಗಳು. ದೇಶಾದ್ಯಂತ ಇಂದು ಜನೌಷಧಿ ದಿನ ಆಚರಣೆ. ಜನೌಷಧಿ ಕೇಂದ್ರಗಳ ಮಾಲೀಕರೊಂದಿಗೆ ಪ್ರಧಾನಿ ವಿಡಿಯೋ ಸಂವಾದ. ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ 110 ಹಳ್ಳಿಗಳಿಗೆ ಶೀಘ್ರ ಕುಡಿಯುವ ನೀರಿನ ವ್ಯವಸ್ಥೆ, ಮೂಲಭೂತ ಸೌಕರ್ಯ. ಡಾ. ಜಿ. ಪರಮೇಶ್ವರ್. ಇದೇ 10ರಂದು ರಾಜ್ಯಾದ್ಯಂತ ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮ. 65 ಲಕ್ಷ ಮಕ್ಕಳಿಗೆ ಲಸಿಕೆ. ಶಿವಾನಂದ ಪಾಟೀಲ್. ಪಾಕಿಸ್ತಾನದಿಂದ ಯಾವುದೇ ಅಪ್ರಚೋದಿತ ದಾಳಿ, ದುಸ್ಸಾಹಸಗಳಿಗೆ ತಕ್ಕ ಪ್ರತ್ಯುತ್ತರಕ್ಕೆ ಭಾರತೀಯ ಸೇನೆ ಸನ್ನದ್ಧ. ರಕ್ಷಣಾ ಸಚಿವಾಲಯ ಹೇಳಿಕೆ. ವಾರ್ತೆಗಳ ವಿವರ. ದೇಶಾದ್ಯಂತ ಇಂದು ಜನೌಷಧಿ ದಿನವನ್ನು ಆಚರಿಸಲಾಗುತ್ತಿದೆ. ದೇಶದ 652 ಜಿಲ್ಲೆಗಳಲ್ಲಿ 5,000ಕ್ಕೂ ಹೆಚ್ಚು ಪ್ರಧಾನಮಂತ್ರಿ ಜನೌಷಧಿ ಯೋಜನಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ದೇಶದ ನಾಗರಿಕರಿಗೆ ಅಗ್ಗದ ದರದಲ್ಲಿ ಗುಣಮಟ್ಟದ ಔಷಧಿಗಳನ್ನು ಈ ಕೇಂದ್ರಗಳು ಒದಗಿಸುತ್ತಿದ್ದು, 2020ರ ಒಳಗೆ ದೇಶದ ಪ್ರತಿ ಬ್ಲಾಕ್ ಮಟ್ಟದಲ್ಲಿ ಜನೌಷಧಿ ಕೇಂದ್ರಗಳನ್ನು ಸ್ಥಾಪಿಸುವುದು ಸರ್ಕಾರದ ಗುರಿಯಾಗಿದೆ. ಜನೌಷಧಿ ದಿನದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಇಂದು ದೇಶದ 5,000 ಜನೌಷಧಿ ಕೇಂದ್ರಗಳ ಮಾಲೀಕರೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ನಡೆಸಲಿದ್ದಾರೆ. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ರಾಜ್ಯ ಸಚಿವ ಮನ್ಸುಖ್ ಮಾಂಡವೀಯ ಈ ಕುರಿತು ಮಾಹಿತಿ ನೀಡಿ, ಕಳೆದ 3 ವರ್ಷಗಳಲ್ಲಿ ಜನರಿಕ್ ಔಷಧಗಳ ಮಾರುಕಟ್ಟೆ ವ್ಯಾಪಕವಾಗಿ ಬೆಳೆದಿದ್ದು, ಪ್ರತಿಶತ 2ರಿಂದ 7ರಷ್ಟು ವ್ಯಾಪಾರ ಹೆಚ್ಚಿದೆ. ಜನರಿಕ್ ಔಷಧಿಗಳು ಪ್ರತಿಶತ 50ರಿಂದ 90ರಷ್ಟು ಅಗ್ಗವಾಗಿದ್ದು, ಸಾಮಾನ್ಯ ಜನರಿಗೆ ಅನುಕೂಲವಾಗಿದೆ. ಜನೌಷಧಿ ಕೇಂದ್ರಗಳ ಆರಂಭದಿಂದ ದೇಶದ ನಾಗರಿಕರ ಸುಮಾರು 1,000 ಕೋಟಿ ರೂಪಾಯಿಗಳಷ್ಟು ಹಣ ಉಳಿತಾಯವಾಗಿದೆ. ಪ್ರತಿದಿನ ಜನೌಷಧಿ ಅಂಗಡಿಗಳಿಂದ ಪ್ರಯೋಜನ ಪಡೆಯುತ್ತಿದ್ದಾರೆ ಎಂದರು. और 2020 तक देश में सभी ब्लॉक स्तर पर जनऔषधि स्टोर ओपन करके सस्ती दवाइयां हम उपलब्ध कराएंगे. ರಾಜ್ಯದಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಲು ನೂತನ ಕಾರ್ಯಕ್ರಮಗಳನ್ನು ರೂಪಿಸಿರುವುದಾಗಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ನಿನ್ನೆ ಶೃಂಗೇರಿಗೆ ಭೇಟಿ ನೀಡಿ ಶಾರದಾಂಬೆಯ ದರ್ಶನ ಪಡೆದ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಾವು ರಿಮೋಟ್ ಕಂಟ್ರೋಲ್ನಲ್ಲಿದ್ದೇವೆ ಎಂಬುದರಲ್ಲಿ ತಪ್ಪೇನಿಲ್ಲ, ನಾವು ಕೈಗೊಂಡಿರುವ ಕೆಲಸಗಳ ಬಗ್ಗೆ ಅವರು ಹೀಗೆ ಹೇಳಿದ್ದಾರೆ ಎಂದರು. ರೈತರಿಗೆ ನಾವು ಕೊಟ್ಟಿರುವ ಯೋಜನೆಗಳು ಹಾಗೂ 4.5 ವರ್ಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿರುವ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಚರ್ಚೆ ಸಿದ್ಧರಿದ್ದೇವೆ ಎಂದು ಹೇಳಿದರು. ಮುಂಗಾರು ಆರಂಭವಾಗಲಿದ್ದು, ಉತ್ತಮ ಮಳೆಯಾಗಿ ರೈತರು ಸಮೃದ್ಧಿಯಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿರುವುದಾಗಿ ತಿಳಿಸಿದರು. ಜನಗಳ ಪ್ರೀತಿ ವಿಶ್ವಾಸದಿಂದ ಈ ಕುಟುಂಬ ಇಲ್ಲಿವರೆಗೆ ಬಂದಿದ್ದೇವೆ. ಇಲ್ಲಿವರೆಗೆ ಬದುಕಿರೋದು ಜನಗಳ ಮಧ್ಯದಲ್ಲಿ, ಮುಂದೆ ಬದುಕೋದು ಜನಗಳ ಮಧ್ಯದಲ್ಲಿ. ಪಾಪ ಅವರೇನು ಹಸುವಿಗೆ ಯಾವುದೋ ಇದರಲ್ಲಿ ಹಸುವಿಂದ ಮಾತಾಡ್ತಕ್ಕಂಥ ನಾನು ಯಾಕೆ ಉತ್ತರ, ಅದಕ್ಕೂ ಇದಕ್ಕೂ ಸಂಬಂಧ ಏನಿಲ್ಲ. ಆದರೆ ನಮ್ಮ ಕುಟುಂಬ ಮೊದಲಿಂದಲೂ ಗುರುಗಳ ಆಶೀರ್ವಾದವನ್ನು ಪಡೆದು ಶೃಂಗೇರಿ ತಾಯಿಯ ಒಂದು ಅನುಗ್ರಹದಿಂದ ನಾಡಿನಲ್ಲಿ ಈಗ ಮುಂಗಾರು ಪ್ರಾರಂಭ ಆಗ್ತಿದೆ. ಬೇಸಿಗೆ ಒಳ್ಳೆ ಮಳೆ ಬೆಳೆ ಈ ವರ್ಷ ಚೆನ್ನಾಗಿ ಆಗಲಿ, ರೈತರು ಸಮೃದ್ಧಿಯಿಂದ ಇರಲಿ ಅಂತಕ್ಕಂಥ ಕೇಳಲಿಕ್ಕೆ ಬಂದ. ಬೆಂಗಳೂರು ಹೊರವಲಯದ ಗೊಟ್ಟಿಗೆರೆಯಲ್ಲಿ ಜಲಮಂಡಳಿ ಹಮ್ಮಿಕೊಂಡಿದ್ದ ಕುಡಿಯುವ ನೀರಿನ ಜಲಾಗಾರಕ್ಕೆ ಉಪಮುಖ್ಯಮಂತ್ರಿ ಡಾ. ಜಿ. ಪರಮೇಶ್ವರ್ ನಿನ್ನೆ ಚಾಲನೆ ನೀಡಿದರು. ಸಂಸದ ಡಿಕೆ ಸುರೇಶ್, ಶಾಸಕ ಎಂ ಕೃಷ್ಣಪ್ಪ ಹಾಗೂ ಮೇಯರ್ ಗಂಗಾಂಬಿಕಾ ಮಲ್ಲಿಕಾರ್ಜುನ್ ಉಪಸ್ಥಿತರಿದ್ದರು. ಗೊಟ್ಟಿಗೆರೆ ಗ್ರಾಮದ ಸರ್ವೆ ನಂಬರ್ 60 ದಯಮಾಡಿ 110 ಹಳ್ಳಿಗಳಿಗೂ ಕುಡಿಯೋ ನೀರು ಕೊಡಬೇಕು. ಡಾ. ಜಿ. ಪರಮೇಶ್ವರ್, ಬೆಂಗಳೂರು ನಗರಕ್ಕೆ 110 ಹಳ್ಳಿಗಳನ್ನು ಸೇರ್ಪಡೆ ಮಾಡಿಕೊಳ್ಳಲಾಗಿದ್ದು, ಈ ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗುತ್ತಿದ್ದು, ಮೊದಲ ಹಂತವಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗುತ್ತಿದೆ. ಇದಕ್ಕಾಗಿ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಏಷ್ಯಾದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರ ಎಂಬ ಹೆಗ್ಗಳಿಕೆಗೆ ಬೆಂಗಳೂರು ಪಾತ್ರವಾಗಿದೆ. 2007ರಲ್ಲಿ 62 ಲಕ್ಷ ಜನಸಂಖ್ಯೆ ಹೊಂದಿರುವ ನಗರದಲ್ಲಿ ಪ್ರಸ್ತುತ 1,32,00,000 ಜನರಿದ್ದಾರೆ ಎಂದು ಹೇಳಿದರು. ಅದರ ಜೊತೆಗೆ ಸಮಯನೂ ಕೂಡ ಬೇಕು. ಬೆಂಗಳೂರು ಇಡೀ ಏಷ್ಯಾ ಖಂಡದಲ್ಲೇ ಅತಿ ವೇಗವಾಗಿ ಬೆಳೀತಾ ಇರತಕ್ಕಂಥ ಪಟ್ಟಣ ಅಂತ ಹೇಳ್ತಾರೆ. ಕೇವಲ 2007ರಲ್ಲಿ 60 ಲಕ್ಷ ಇದ್ದಿದ್ದು ಜನಸಂಖ್ಯೆ ಇವತ್ತು 130 ಲಕ್ಷ ಜನಸಂಖ್ಯೆ ಆಗ್ಬಿಟ್ಟಿದೆ. ಎಲ್ಲ ರಾಜ್ಯಗಳಿಂದ ಬೆಂಗಳೂರಿಗೆ ಜನ ಬರ್ತಾರೆ.
ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ವತಿಯಿಂದ ನಗರದ ಹೊರವಲಯದಲ್ಲಿರುವ ತಿಪ್ಪಗೊಂಡನಹಳ್ಳಿ ಜಲಾಶಯವನ್ನು ಮೊದಲ ಹಂತದಲ್ಲಿ ಪುನಶ್ಚೇತನಗೊಳಿಸುವ ಕಾಮಗಾರಿಯ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ನಿನ್ನೆ ಚಾಲನೆ ನೀಡಿದರು. ಈ ಯೋಜನೆ ನೀಗಿಸುತ್ತದೆ. ಮತ್ತೊಮ್ಮೆ ಸ್ಥಳೀಯರಿಂದ ನಮ್ಮ ಸುತ್ತಮುತ್ತ ಎಲ್ಲ ಹಳ್ಳಿಗಳು ಬೋರ್ವೆಲ್ ಕೊಂಡಳ್ಳಿ ಬೆಳಿಗ್ಗೆಯಿಂದ ಸಂಸದ ಡಿಕೆ ಸುರೇಶ್, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಸ್ಟಿ ಸೋಮಶೇಖರ್, ಶಾಸಕ ಮುನಿರತ್ನ ಮತ್ತಿತರರು ಉಪಸ್ಥಿತರಿದ್ದರು. ರಾಜರಾಜೇಶ್ವರಿ ನಗರದಲ್ಲಿ ಡಾ ಜಿ ಪರಮೇಶ್ವರ್, ಸರ್ ಎಂ ವಿಶ್ವೇಶ್ವರಯ್ಯನವರ ನೇತೃತ್ವದಲ್ಲಿ 1930ರಲ್ಲಿ ಆರಂಭವಾದ ಈ ಜಲಾಶಯ ಕಳೆದ 80 ವರ್ಷಗಳಿಂದ ಬೆಂಗಳೂರು ನಗರಕ್ಕೆ ನೀರು ಪೂರೈಕೆ ಮಾಡುತ್ತಿದೆ. ಹೀಗಾಗಿ ಇದನ್ನು ಪುನಶ್ಚೇತನ ಮಾಡುತ್ತಿರುವುದು ಉತ್ತಮ ಬೆಳವಣಿಗೆ ಎಂದು ಹೇಳಿದರು. ರಾಜರಾಜೇಶ್ವರಿ ನಗರದಲ್ಲಿ 24 ಎಂಎಲ್ಡಿ ಘಟಕದಿಂದ ಈ ಭಾಗದ 24 ಹಳ್ಳಿಗಳಿಗೆ ಕುಡಿಯುವ ನೀರಿಗೆ ಅನುಕೂಲವಾಗಲಿದೆ ಎಂದರು. ಇವತ್ತು ಸುಮಾರು ಆ 20 ಹಳ್ಳಿಗಳಿಗೆ ಕುಡಿಯುವ ನೀರನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದೆ. ಬೇಗೂರಿನಲ್ಲಿ ಸುಮಾರು 50 ಎಂಎಲ್ಡಿ ಅಷ್ಟು ನೀರನ್ನ ಒದಗಿಸತಕ್ಕಂಥ ಸುಮಾರು 63 ಕೋಟಿ ರೂಪಾಯಿಗಳಿಗೆ ಆ ಯೋಜನೆಗೆ ಅಡಿಗಲ್ಲನ್ನ ಹಾಕಿದೆ. ಯಾವ ವಿಶ್ವೇಶ್ವರಯ್ಯನವರು ಅಡಿಗಲ್ಲು ಹಾಕಿ ಕಾರ್ಯಕ್ರಮ ಮಾಡಿದ್ರು ಅದನ್ನ ಪುನಶ್ಚೇತನ ಮಾಡುವಂತ ಅಡಿಗಲ್ಲು ಹಾಕೋದಕ್ಕೆ ನನಗೆ ಅವಕಾಶ ಸಿಕ್ತಲ್ಲ ಅಂತ ನಾನು ಎಷ್ಟು ಪುಣ್ಯವಂತ ಅನ್ನೋದನ್ನ ನಾನೇ ಯೋಚನೆ ಮಾಡ್ತಾ ಇದ್ದೆ. ಇದೇ 10ರಂದು ಪೋಲಿಯೋ ಲಸಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಸುಮಾರು 65 ಲಕ್ಷ ಮಕ್ಕಳಿಗೆ ಲಸಿಕೆ ಹಾಕಲಾಗುವುದು. ಇದಕ್ಕಾಗಿ 1,35,000 ಕಾರ್ಯಕರ್ತರನ್ನು ನಿಯೋಜಿಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ಅಧಿಕಾರಿಗಳ ಜೊತೆ ಸಭೆಯ ಬಳಿಕ ಅವರು, ರಾಜ್ಯದಲ್ಲಿ ಸುಮಾರು 405 ಸರ್ಕಾರಿ ಆಸ್ಪತ್ರೆಗಳಿದ್ದು, ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಆರೋಗ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಸರ್ಕಾರಿ ಆಸ್ಪತ್ರೆಗಳಿಂದ 108 ಕೋಟಿ ರೂಪಾಯಿ ಲಾಭವನ್ನು ಗಳಿಸಲಾಗಿದೆ ಎಂದು ತಿಳಿಸಿದರು. ಅವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅವತ್ತು ಪಾಲ್ಗೊಳ್ಳಬಹುದು ಅಂತ ಹೇಳಿ ನಿರೀಕ್ಷೆ ಇಟ್ಟಿದ್ದೀವಿ. ಇದನ್ನು ಪ್ರಾಮಾಣಿಕವಾಗಿ ಮುಂದುವರಿಸಿಕೊಂಡು ಹೋಗಬೇಕಾದ್ರೆ ಇನ್ನೂ ಹೆಚ್ಚಿನ ಪ್ರಯತ್ನ ನಾವು ನಿರಂತರ ಮಾಡಲೇಬೇಕಾಗ್ತದೆ. ಪ್ರತಿ ವರ್ಷ 2 ಹಂತದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಈ ವರ್ಷ ಒಂದೇ ಹಂತದಲ್ಲಿ ಮಾಡತಕ್ಕಂಥ ನಿರ್ಣಯವನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೈಗೊಂಡಿರೋದ್ರಿಂದ ಮಾರ್ಚ್ 10ನೇ ತಾರೀಕಿಗೆ ಈ ಕಾಲದಲ್ಲಿ ಹೆಚ್ಚು ಕಡಿಮೆ 65 ಲಕ್ಷ ಮಕ್ಕಳಿಗೆ 32,571 ಬೂತ್ಗಳಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಬಹುಶಃ 1,10,35 ಜನ ಕಾರ್ಯಕರ್ತರು ಪಾಲ್ಗೊಳ್ಬಹುದು ಅಂತೇಳಿ ನಿರೀಕ್ಷೆ ಇದ್ದೀವಿ. ಅಂತಾರಾಷ್ಟ್ರೀಯ ಗಡಿ ನಿಯಂತ್ರಣ ರೇಖೆ ಬಳಿ ತೀವ್ರ ನಿಗಾ ಇಟ್ಟಿದ್ದು, ಪಾಕಿಸ್ತಾನದಿಂದ ಯಾವುದೇ ಅಪ್ರಚೋದಿತ ದಾಳಿ ಹಾಗೂ ದುಸ್ಸಾಹಸಗಳಿಗೆ ತಕ್ಕ ಪ್ರತ್ಯುತ್ತರ ನೀಡಲು ಭಾರತೀಯ ಸೇನೆ ಸನ್ನದ್ದವಾಗಿದೆ. ಗಡಿ ನಿಯಂತ್ರಣ ರೇಖೆ ಬಳಿ ಒಟ್ಟಾರೆ ಪರಿಸ್ಥಿತಿ ಸುಧಾರಿಸಿದ್ದು, ನಾಗರಿಕ ಪ್ರದೇಶಗಳನ್ನು ಗುರಿಯಾಗಿರಿಸಿಕೊಳ್ಳದಂತೆ ಪಾಕಿಸ್ತಾನಕ್ಕೆ ಸೂಚಿಸಿರುವುದಾಗಿ ರಕ್ಷಣಾ ಸಚಿವಾಲಯ ಹೇಳಿಕೆ ತಿಳಿಸಿದೆ. ಕಳೆದ 24 ಗಂಟೆಗಳಲ್ಲಿ ಕೃಷ್ಣಾ ಘಾಟಿ ಮತ್ತು ಸುಂದರ್ಬನಿ ಪ್ರದೇಶಗಳಲ್ಲಿ ಪಾಕಿಸ್ತಾನ ಸೇನೆಯಿಂದ ಅಪ್ರಚೋದಿತ ದಾಳಿಗಳು ನಡೆದಿವೆ. ಭಾರತೀಯ ಸೇನಾ ಶಿಬಿರಗಳು ಮತ್ತು ನಾಗರಿಕ ಪ್ರದೇಶಗಳನ್ನು ಗುರಿಯಾಗಿರಿಸಿಕೊಂಡು ಪಾಕಿಸ್ತಾನ ದಾಳಿ ನಡೆಸಿದ್ದು, ಭಾರತೀಯ ಸೇನೆ ಇದಕ್ಕೆ ತಕ್ಕ ಪ್ರತ್ಯುತ್ತರ ನೀಡಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಬಿಜೆಪಿ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ನಿನ್ನೆ ಹಮ್ಮಿಕೊಂಡಿದ್ದ ಪ್ರಬುದ್ಧರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗವಹಿಸಿದ್ದರು. ಸಂಸದ ಪ್ರತಾಪ್ ಸಿಂಹ ಸೇರಿ ಹಲವು ಗಣ್ಯರು ಉಪಸ್ಥಿತರಿದ್ದರು. ನಿರ್ಮಲಾ ಸೀತಾರಾಮನ್ ಕಳೆದ 5 ವರ್ಷಗಳಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಉತ್ತಮ ಕೆಲಸಗಳನ್ನು ಮಾಡಿರುವ ಆತ್ಮವಿಶ್ವಾಸದಲ್ಲಿ ಈ ಬಾರಿಯ ಚುನಾವಣೆಯನ್ನು ಎದುರಿಸುತ್ತಿದ್ದೇವೆ ಎಂದು ಹೇಳಿದರು. ದೇಶದ ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸುವ ನಿಟ್ಟಿನಲ್ಲಿ ದಶಕಗಳಿಂದ ಆಗಿರುವ ಲೋಪಗಳನ್ನು ಸರಿಪಡಿಸುವ ಅಗತ್ಯವಿದೆ ಎಂದರು. ದೇಶದಲ್ಲಿ ಸ್ವಚ್ಛತೆಯಲ್ಲಿ ಮೈಸೂರು ನಗರ 3ನೇ ಸ್ಥಾನ ಪಡೆದುಕೊಂಡಿರುವುದು ಸಂತಸ ತಂದಿದ್ದು, ಮುಂದಿನ ವರ್ಷದಲ್ಲಿ ಮೊದಲನೇ ಸ್ಥಾನಕ್ಕೆ ಬರುವ ವಿಶ್ವಾಸ ವ್ಯಕ್ತಪಡಿಸಿದರು. You're taking a decision which should have been taken probably some time ago. Just got to know that Mysore is back again on the top 3 of the cleanest cities
and I'm sure it will touch first again. I think on the airstrike I made it very plain that it is not a military action. It was an action taken based on specific input. ಪ್ರಧಾನಿ ನರೇಂದ್ರ ಮೋದಿ ಅವರು ಕುಂಭಮೇಳದಲ್ಲಿ ನೈರ್ಮಲ್ಯ ಕೈಗೊಂಡ ಕಾರ್ಮಿಕರ ಕಲ್ಯಾಣಕ್ಕಾಗಿ ತಮ್ಮ ವೈಯಕ್ತಿಕ ಉಳಿತಾಯದ ಹಣದಲ್ಲಿ 21 ಲಕ್ಷ ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಿದ್ದಾರೆ. ಈ ಹಿಂದೆಯೂ ಇಂತಹ ಹಲವು ಸದುದ್ದೇಶಗಳಿಗೆ ಮೋದಿ ತಮ್ಮ ಹಣವನ್ನು ನೀಡಿದ್ದಾರೆ. ಇತ್ತೀಚೆಗೆ ದಕ್ಷಿಣ ಕೊರಿಯಾದ ಸೋಲ್ ಶಾಂತಿ ಪ್ರಶಸ್ತಿ ಸ್ವೀಕರಿಸಿದ ಪ್ರಧಾನಿ ಬಹುಮಾನದ 1.3 ಕೋಟಿ ಮೊತ್ತವನ್ನು ನಮಾಮಿ ಗಂಗೆ ಯೋಜನೆಗೆ ನೀಡುವುದಾಗಿ ಪ್ರಕಟಿಸಿದ್ದರು. ಅಲ್ಲದೆ ಪ್ರಧಾನಿಯಾಗಿ ದೇಶ ವಿದೇಶಗಳ ಭೇಟಿಯ ವೇಳೆ ಸ್ವೀಕರಿಸಿದ ಕೊಡುಗೆಗಳ ಹರಾಜಿನಿಂದ ಬಂದ 3.40 ಕೋಟಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಸರ್ಕಾರದ ಸಿಬ್ಬಂದಿಗಳ ಮಕ್ಕಳ ಶಿಕ್ಷಣಕ್ಕಾಗಿ ತಮ್ಮ ಉಳಿತಾಯದ 15 ಲಕ್ಷ ರೂಪಾಯಿಗಳನ್ನು ನೀಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಮಹಿಳಾ ದಿನಾಚರಣೆ ಅಂಗವಾಗಿ ಮೈಸೂರಿನಲ್ಲಿ ನಿನ್ನೆ ಮಹಿಳಾ ಸಾಂಸ್ಕೃತಿಕ ಉತ್ಸವ ನಡೆಯಿತು. ರಂಗೋಲಿ, ಚಿತ್ರಕಲೆ ಹಾಗೂ ಮಹಿಳೆಯರೇ ತಯಾರಿಸಿದ್ದ ಕರಕುಶಲ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಿತು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜ್ಯೋತಿ ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲೂ ತೊಡಗಿಸಿಕೊಂಡಿದ್ದಾರೆ. ಸಮಾಜದಲ್ಲಿ ನಡೆಯುತ್ತಿರುವ ಘಟನೆಗಳ ಕುರಿತು ತಮ್ಮ ಕಲೆಯ ಮೂಲಕ ಪ್ರದರ್ಶಿಸಿದ್ದಾರೆ ಎಂದರು. ನಾಟ್ ಓನ್ಲಿ ಅಧಿಕಾರ ಇರಬಹುದು ಅಥವಾ ಹುದ್ದೆಗಳಿರಬಹುದು, ಬೇರೆ ಬೇರೆ ಕ್ಷೇತ್ರದಲ್ಲದೆ ಇಂಡಸ್ಟ್ರಿ ಇರಬಹುದು, ಅದಲ್ಲದೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಹಿಂದಿನಿಂದನೂ ಕೂಡ ಅವ್ರದ್ದು ಮಹಿಳೆಯರದ್ದು ಪ್ರಾಬ್ಲಿ ಇದ್ದೇ ಇತ್ತು, ಇದೆ, ಅದೆಲ್ಲ ಕಡೆನೂ ಇದೆ. ಬಟ್ ನಮ್ಮನ್ನು ನಾವು ಸಮರ್ಥಿಸಿಕೊಂಡು ಬಿಂಬಿಸಿದಾಗ ಅವ್ರು ಒಪ್ಕೊಳ್ತಾ ಇದ್ದಾರೆ. ಡ್ರಾಯಿಂಗ್ ಅಂದ್ರೆ ಈಗಲೂ ಇಷ್ಟ. ಈಗ ಕಲಾವಿದರಾದ ಲತಾ ಯೋಗ ಉಪನ್ಯಾಸದ ಜೊತೆಗೆ ಚಿತ್ರಕಲೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ ಎಂದು ಹೇಳಿದರು. ಅದಕ್ಕೆ ಒಂದು ಟ್ರೀ ಬರ್ದಿದ್ದೀನಿ ಅಷ್ಟೇ, ಫೇಸ್ ಮಹಿಳೆ ಬಗ್ಗೆ ಬರೆದ್ಬಿಟ್ಟು. ಸೊ ಒಂದು ಟ್ರೀ ಬರ್ದಿದ್ದೀನಿ. ನನಗೆ ಈಗಲೂ ಇನ್ನೂ ತುಂಬಾ ಇಷ್ಟ. ಈಗಲೂ ಒಂದು ಇಲ್ಲ ಕಪ್ಪೆ ಚಿಪ್ಪಲ್ಲೇ ಎಲ್ಲ ಮಾಡಿರೋದು ಇದು ಪ್ರತಿಯೊಂದು. ಮತ್ತೋರ್ವ ಕಲಾವಿದೆ ರಾಧಾ ಮಲ್ಲಪ್ಪ ಕಪ್ಪೆ ಚಿಪ್ಪಿನಿಂದ ತಾವೇ ತಯಾರಿಸಿದ್ದ ಸಣ್ಣ ಪುಟ್ಟ ಕಲಾಕೃತಿಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದು ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ ಎಂದರು. ಕಾರ್ವಿಂಗ್ ಮಾಡಿ ಕೀಚೈನ್ಸ್ ಮಾಡಿದ್ದೀನಿ, ಮತ್ತೆ ಕವಡೆ ಮೇಲೆ ಕಾರ್ವಿಂಗ್, ಗಣಪತಿಗಳನ್ನ ಕಾರ್ವಿಂಗ್ ಮಾಡಿದ್ದೀನಿ. ಈ ತರ ಎಲ್ಲ ಚಿಕ್ಕ ಚಿಕ್ಕದನ್ನ ತಗೊಂಡ್ ಬಂದಿದ್ದೀನಿ. ಈ ತರ ಸರಗಳಿದಾವೆ, ಇದನ್ನೆಲ್ಲ ಹ್ಯಾಂಡ್ ವರ್ಕ್ ಮಾಡಿರೋದು. ಈಗ ಇಂದಿನ ಪತ್ರಿಕೆಗಳ ಎಣುಕು ನೋಟ. 150 ದಿನದಲ್ಲಿ 14 ಲಕ್ಷ ಫಲಾನುಭವಿಗಳು. ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆ ಫಲಾನುಭವಿಗಳೊಂದಿಗೆ ಪ್ರಧಾನಿ ಮೋದಿ ಸಂವಾದ. 2.4 ಕೋಟಿ ಲೀಟರ್ನ ಜಲಾಗಾರ ಉದ್ಘಾಟನೆ. ಬಿಬಿಎಂಪಿ ವ್ಯಾಪ್ತಿಗೆ ಹೊಸದಾಗಿ ಸೇರ್ಪಡೆಯಾದ 110 ಹಳ್ಳಿಗಳಲ್ಲಿ 21ಕ್ಕೆ ಕಾವೇರಿ ನೀರು ಪೂರೈಕೆಗೆ ಚಾಲನೆ. ಸ್ವಚ್ಛ ನಗರ ಪುರಸ್ಕಾರ ಮೈಸೂರಿಗೆ 3ನೇ ಸ್ಥಾನ. 3ನೇ ವರ್ಷವೂ ಟಾಪ್ 1 ಪಟ್ಟ ಉಳಿಸಿಕೊಂಡ ಮಧ್ಯಪ್ರದೇಶದ ಇಂದೋರ್. ರಾಜ್ಯದ 6 ನಗರಗಳಿಗೆ ಪ್ರಶಸ್ತಿ. ರಾಜ್ಯಾದ್ಯಂತ ಮಾರ್ಚ್ 10ರಂದು ಪಲ್ಸ್ ಪೋಲಿಯೋ. ಬಡ್ತಿ ಮೀಸಲಾತಿ 5 ತಿಂಗಳ ಸುದೀರ್ಘ ವಿಚಾರಣೆ ಅಂತ್ಯ. ತೀರ್ಪು ಕಾಯ್ದಿರಿಸಿದ ಸುಪ್ರೀಂ ಕೋರ್ಟ್. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಸೂಕ್ಷ್ಮ ನೀರಾವರಿಗೆ ಹೆಚ್ಚಿನ ಆದ್ಯತೆ. ಕೃಷಿ ಸಚಿವ ಶಿವಶಂಕರ ರೆಡ್ಡಿ ಹೇಳಿಕೆ. ರೈತ ಕೇಂದ್ರೀಕೃತ ನೀರಾವರಿ ಕಾರ್ಯಾಗಾರ ಉದ್ಘಾಟನೆ. ಸಿಐಐ ರಾಜ್ಯ ಘಟಕದ 2019ನೇ ಸಾಲಿನ ವಾರ್ಷಿಕ ಸಭೆ. ನಗರದ 6 ಕೆರೆಗಳ ಅಭಿವೃದ್ಧಿಗೆ ಕಾರ್ಪೊರೇಟ್ ಸಂಸ್ಥೆಗಳ ಒಡಂಬಡಿಕೆ. 9ರಂದು ಸಾಹಿತ್ಯ ಅಕಾಡೆಮಿ ವಾರ್ಷಿಕ ಪ್ರಶಸ್ತಿ ಪ್ರದಾನ. ಗ್ರಾಹಕರಿಗೆ ಕೇಬಲ್ ದರ ಪಟ್ಟಿ ಗೊಂದಲ ಬಗೆಹರಿಸದ ಟ್ರಾಯ್. ಮಾಹಿತಿ ಅಪ್ಲೋಡ್ಗೆ ನೆಟ್ವರ್ಕ್ ಸಮಸ್ಯೆ. ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್. ಪ್ರಣೀತ್ಗೆ ಪ್ರಣಯ್ ಎದುರು ಗೆಲುವು. ಕಣದಿಂದ ಹೊರಬಿದ್ದ ಪಿವಿ ಸಿಂಧು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಇಂದು ಜನೌಷಧಿ ದಿನ ಆಚರಣೆ. ಜನೌಷಧಿ ಕೇಂದ್ರಗಳ ಮಾಲೀಕರೊಂದಿಗೆ ಪ್ರಧಾನಿ ವಿಡಿಯೋ ಸಂವಾದ. ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ 110 ಹಳ್ಳಿಗಳಿಗೆ ಶೀಘ್ರ ಕುಡಿಯುವ ನೀರಿನ ವ್ಯವಸ್ಥೆ. ಮೂಲಭೂತ ಸೌಕರ್ಯ. ಡಾ. ಜಿ. ಪರಮೇಶ್ವರ್.
ಇದೇ 10ರಂದು ರಾಜ್ಯಾದ್ಯಂತ ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮ 65 ಲಕ್ಷ ಮಕ್ಕಳಿಗೆ ಲಸಿಕೆ ಶಿವಾನಂದ ಪಾಟೀಲ್. ಪಾಕಿಸ್ತಾನದಿಂದ ಯಾವುದೇ ಅಪ್ರಚೋದಿತ ದಾಳಿ ದುಸ್ಸಾಹಸಗಳಿಗೆ ತಕ್ಕ ಪ್ರತ್ಯುತ್ತರಕ್ಕೆ ಭಾರತೀಯ ಸೇನೆ ಸನ್ನದ್ಧ ರಕ್ಷಣಾ ಸಚಿವಾಲಯ ಹೇಳಿಕೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ ಚಂದನದಲ್ಲಿ. ಈಗ ಶುಭೋದಯ ಕರ್ನಾಟಕ ಮುಂದುವರಿಯಲಿದೆ. ನಮಸ್ಕಾರ.